ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MIF ಮಲ್ಲಪ್ಪ ಜೋತಾವರ್. ಇವತ್ತು ಆಗಸ್ಟ್ 15, 79ನೇ ವರ್ಷ ಸ್ವಾತಂತ್ರ್ಯಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೆ ನಾವು ಸಾಧಿಸಬೇಕಾದ್ದು ಸಾಧಿಸಿದ ಅಲ್ಪ ಅಂತ ಹೇಳಬೇಕಾಗ್ತದೆ. ಕಾಲಕ್ಕೆ ತಕ್ಕಂಗೆ ಬದಲಾವಣೆ, ಒಂದಿಷ್ಟು ಒಳ್ಳೆಯ ಕೆಲಸಗಳಾಗಿದ್ದಾವೆ. ಆದರೆ ವಿಶೇಷವಾಗಿ ರಾಜಕೀಯವಾಗಿ ಆಯಿತು, ಆರ್ಥಿಕವಾಗಿ ಆಯಿತು, ಸ್ವಲ್ಪ ನಾವು ಹೇಳ್ತಾ ಇದ್ದೀವಿ, ಅದೇ 4ನೇ ಶ್ರೀಮಂತ ದೇಶ, 3ನೇ ಶ್ರೀಮಂತ ದೇಶ ಆಗ್ತೀವಿ ಅಂತೇಳಿ. ಆದರೆ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ್ದು ಏನಪ್ಪ ಅಂತಂದ್ರೆ, ಇಡೀ ಸರ್ವಾಂಗೀಣ ದೇಶದ ಎಲ್ಲ ಜನರ ಅಭಿವೃದ್ಧಿ ಆಗಿದೆನ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ನೋಡಿದಾಗ ನಾವು ಕಳೆದ 78 ವರ್ಷಗಳಲ್ಲಿ ಪ್ರಯತ್ನ ಸಾಕಷ್ಟು ಮಾಡಿದ್ವಿ ಅನ್ನೋಕ್ಕಿಂತಲೂ ಸ್ವಲ್ಪ ಯಾಕೋ ಏನೋ ನಮ್ಮ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿ ಆಗಬೇಕಾಗಿತ್ತು ಅದಾಗಿಲ್ಲ ಅನ್ನೋದು ಕಣ್ಣಿಗೆ ಕಾಣುವಂಥದ್ದು. ಯಾಕೆ ನಮ್ಮಲ್ಲಿ ಇನ್ನೂ ಬಡತನ ಇಲ್ಲ, ಉದ್ಯೋಗಗಳು ಸೃಷ್ಟಿ ಆಗ್ತಾನೆ ಇಲ್ಲ, ಎಲ್ಲರಿಗೂ ಉದ್ಯೋಗ ಇಲ್ಲ. ಈಗ ಯಾವ ಸರ್ಕಾರ ಟೀಕೆ ಮಾಡಲಿಕ್ಕೆ ಹೊರಟಿಲ್ಲ ನಾವಿಲ್ಲೇ. ಯಾಕೆಂತಂದ್ರೆ ಎಲ್ಲ ಸರ್ಕಾರಗಳು ಹೆಚ್ಚು ಕಡಿಮೆ ಒಂದೇ ರೀತಿ ಆಡಳಿತ ಮಾಡ್ತಾ ಬಂದಿದ್ದಾವೆ ಇಲ್ಲಿವರೆಗೆ. ಬಡತನ ಓಡಿಸೋ ಸಲುವಾಗಿ, ನಿರುದ್ಯೋಗ ಓಡಿಸೋ ಸಲುವಾಗಿ, ಎಲ್ಲರಿಗೂ ಶಿಕ್ಷಣ ಸಿಗೋ ಸಲುವಾಗಿ, ಎಲ್ಲರಿಗೂ ಆರೋಗ್ಯ ಸಿಗೋ ಸಲುವಾಗಿ ಅದಾವ ಡೆವಲಪ್ಮೆಂಟ್ ಆಗ್ಯದ, ಖಾಸಗೀಕರಣ ಆಗ್ಯದ, ಮತ್ತೇನೋ ಆಗ್ಯದ, ಇಲ್ಲಂತಲ್ಲ. ಅನೇಕ ಆರ್ಥಿಕ ವ್ಯವಸ್ಥೆಗಳು ಬದಲು ಆದವು. ಆದರೆ ಯಾವ ಆರ್ಥಿಕ ವ್ಯವಸ್ಥೆಯಿಂದನೂ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಅಂತಲ್ರಿ, ಅಥವಾ ಸಮಾನ ಅಭಿವೃದ್ಧಿ ಎಲ್ಲರಿಗೂ ಒಂದಿಷ್ಟು ಹೆಚ್ಚು ಕಡಿಮೆ ಇರೋದನ್ನು ಸಮಾನ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಬೇರೆ. ಬಟ್ ಆದರೂ ಎಲ್ಲರಿಗೂ ಬದುಕೋದಕ್ಕೆ ಒಂದು ನೆರಳ, ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ದೆ, ತಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ನ ಇವೆಲ್ಲ ಸಿಗುವಂಥದ್ದು ಇವತ್ತು ಮಾತ್ರ ಇಲ್ಲ. ಕೇವಲ ಒಂದು 10% ಜನ ಇಲ್ಲಿವರೆಗೆ ಒಂದು ಈ ದೇಶದ ಬುದ್ಧಿವಂತ ವರ್ಗ ಲಾಭ ಮಾಡ್ಕೊಂಡೋದು ಮಾತ್ರ ಹೇಳಬೇಕಾಗಿದೆ. ಯಾರು ಕಲಿತಿದ್ದಾರೆ, ಯಾರು ಶಿಕ್ಷಣ ಪಡೆದಿದ್ದಾರೆ, ಯಾರು ಆರ್ಥಿಕವಾಗಿ ಅವರೇ ಆರ್ಥಿಕವಾಗಿ ಬದ್ಧರಿದಾರ. ಹೀಗಾಗಿ 10% ಜನ ಇಲ್ಲಿ ಏನಪ್ಪ ಅಂದ್ರೆ ನೆಮ್ಮದಿಯಿಂದಿದ್ದರೆ, ಇನ್ನೂ 90% ಜನ ಇನ್ನೂ ದುಡಿದ್ರಲ್ಲೇ, ಬಡತನದಲ್ಲೇ, ಹಸುವಿನಲ್ಲೇ, ಸಂಕಟದಲ್ಲೇ, ಕೂಲಿ ಕಾರಿಕೆ ಮಾಡುವಲ್ಲೇ, ಕಾರ್ಮಿಕತನದ ಮೇಲೆ ಏಳಲಾರದ ಸ್ಥಿತಿಯಲ್ಲೇ, ಭ್ರಷ್ಟಾಚಾರ ಮಾಡಿದ